ಹಬ್ಬ ಆದ್ಮೇಲೆ ನಿಮ್ ಮನೇಲೂ ಈ ತರ ವಿಳೆದೆಲೆ ಮೆಕ್ಕಿದ್ಯಾ? ಈ ವಿಳೆದೆಲೆಯಿಂದ ಒಂದೊಳ್ಳೆ ಸಾರ್ ಮಾಡ್ಕೊಳ್ಳೋಣವಾ? 5 ವಿಳೆದೆಲೆ ತಗೊಂಡು ಈ ತರ ಹಿಂದೆ ಮತ್ತೆ ಮುಂದೆ ತೊಟ್ನ ಕಟ್ ಮಾಡ್ಕೊಳ್ಳಿ. ಆಮೇಲೆ 2 ಟೊಮ್ಯಾಟೊದಲ್ಲಿ 8 ಪೀಸ್ ಆಗಿ ಈ ತರ ಕಟ್ ಮಾಡ್ಕೊಳ್ಳಿ. ಇವಾಗ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊನ ಮಿಕ್ಸರ್ ಜಾರ್ಗೆ ಹಾಕೊಳ್ಳಿ. ಆಮೇಲೆ ವಿಳೆದೆಲೆನ ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನ ಕೂಡ ಮಿಕ್ಸರ್ ಜಾರ್ಗೆ ಹಾಕೊಂಡು ಕ್ಲೀನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ತರ ಫೈನ್ ಪೇಸ್ಟ್ ಆಗಿರ್ಬೇಕು. ಇದನ್ನ ಒಂದ್ ಪಾತ್ರೆಗೆ ಬಗ್ಗಿಸ್ಕೊಳ್ಳೋಣ. ಆಮೇಲೆ ಸಾರಿನ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರ್ ಬೇಕು ಅಷ್ಟು ನೀರ್ನ ಸೇರಿಸ್ಕೊಳ್ಳೋಣ. ಈ ರೀಲ್ ನ ಸೇವ್ ಮಾಡ್ಕೊಳ್ಳಿ ಸೊ ದಟ್ ಯು ಕ್ಯಾನ್ ಟ್ರೈ ಫಾರ್ ದ ನೆಕ್ಸ್ಟ್ ಟೈಮ್. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. 1 ಸ್ಪೂನ್ ಬೆಲ್ಲ ಪೌಡರ್ನ ಹಾಕೊಳ್ಳೋಣ. ಆಮೇಲೆ 1 ಸ್ಪೂನ್ ಸಾರಿನ ಪುಡಿನ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಇವಾಗ ಕುದಿಯಕ್ ಇಡಿ. ಇದು ಕುದಿಯಕ್ ಸ್ಟಾರ್ಟ್ ಆಗ್ಬೇಕು. ಇದನ್ನ ಅನ್ನಕ್ಕೆ ಹಾಕೊಂಡ್ ಕಲ್ಸ್ಕೊಳ್ಳೋದಲ್ಲ, ಶೋಬ್ರ ತರ ಕುಡಿಲೂಬಹುದು. ಒಗ್ಗರಣೆಗೆ 2 ಸ್ಪೂನ್ ತುಪ್ಪ ಬಿಸಿ ಮಾಡ್ಕೊಂಡು ಆಮೇಲೆ 1 ಸ್ಪೂನ್ ಜೀರಿಗೆ ಹಾಕೊಳ್ಳೋಣ. ಸ್ವಲ್ಪ ಕರ್ಬೇವ್ ಸೊಪ್ಪು ಮತ್ತೆ 1/4 ಸ್ಪೂನ್ ಇಂಗ್ನ ಹಾಕೊಂಡ್ರೆ ಒಗ್ಗರಣೆ ಕೂಡ ರೆಡಿ ಆಗುತ್ತೆ. ಚಿಕ್ಕದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಆಮೇಲೆ ನಾವು ಮಾಡಿಟ್ಕೊಂಡಿರೋ ಒಗ್ಗರಣೆ ಕೂಡ ಇದಕ್ಕೆ ಸೇರಿಸ್ಕೊಂಡ್ರೆ ನಮ್ ವಿಳೆದೆಲೆ ಸಾರು ಕೂಡ ರೆಡಿ ಆಗುತ್ತೆ. ಆಮೇಲೆ ಅನ್ನ ಹಾಕೊಂಡು ಅನ್ನದ ಮೇಲೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು 2 ಸೌಟ್ ಸಾರ್ನ ಹಾಕೊಂಡು ಬಿಸಿ ಬಿಸಿ ಇದ್ದಾಗಲೇ ಊಟ ಮಾಡಿ. ತುಂಬಾ ರುಚಿಯಾಗಿರುತ್ತೆ. ಇದೇ ತರ ಹೆಚ್ಚು ಯುನೀಕ್ ರೆಸಿಪಿ ಬೇಕಂದ್ರೆ ಕಿಚನ್ ಸ್ಟೋರೀಸ್ ಬೈ ವಾಸುಕಿನ ಇವಾಗಲೇ ಫಾಲೋ ಮಾಡಿ.